ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಮೊದಲು ಬಂದಿರೋಂಥ ಜಾಗ ಛಾಯಾದೇವಿ ಕಾಫಿ ಪ್ಲಾಂಟೇಶನ್ ಅಂತ. ಸೊ ಇಲ್ಲಿ ಹಲವಾರು ರೀತಿಯ ಕಾಫಿ ಮತ್ತು ಟೀ ಪ್ಲಾಂಟ್ಸ್ ನೋಡ್ಬೋದು ನಾವು. ಸೊ ಇಲ್ಲಿ ಸ್ಟಾಫ್ ನಮಗೆ ಕಾಫಿ ಪ್ರೊಸೆಸಿಂಗ್ ಹೇಗೆ ಮಾಡ್ತಾರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದ ನಂತರ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಕಾಫಿ ಟೇಸ್ಟ್ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಕಾಫಿ ಯಾವ್ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ಈ ಇಮೇಜಲ್ಲಿ. ಇದಾದ್ಮೇಲೆ ನಾವು ಮುಂದೆ ಹೋಗಿದ್ದೆ ಮೌಂಟ್ ಬತ್ತೂರ್ ವಾಲ್ಕೆನೋ ವ್ಯೂ ಪಾಯಿಂಟ್ ಅಂತ. ಅಲ್ಲಿ ಹೋದ್ಮೇಲೆ ನಮ್ಮ ರಿಯಾಕ್ಷನ್ ವಾವ್ ಸಖತ್ತಾಗಿತ್ತು. ಒಂದು ಕಡೆ ದೊಡ್ಡ ವಾಲ್ಕೆನೋ ವ್ಯೂ ಪಾಯಿಂಟು, ಇನ್ನೊಂದು ಕಡೆ ಲೇಕ್ ವ್ಯೂ. ಇಷ್ಟು ಪೀಸ್ಫುಲ್ ಮತ್ತು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ತುಂಬ ಅಮೇಝಿಂಗ್ ಆಗಿತ್ತು. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಮುಂದಿನ ಜಾಗಕ್ಕೆ ಹೋದ್ವಿ. ನಾವು ನೆಕ್ಸ್ಟ್ ಬಂದಿದ್ದ ಜಾಗ ತುಂಬ ಫೇಮಸ್ ಜಾಗ ಇಲ್ಲಿಂದು, ತೆಗಲಾಲಂಗ್ ರೈಸ್ ಟೆರಾಸ್ ಅಂತ. ಸೊ ಇಲ್ಲಿ ಬಂದು ನಾವು ಕೆಲವು ಆಕ್ಟಿವಿಟೀಸ್ ಕೂಡ ಮಾಡಿದ್ವಿ. ಅಲಾದಿನ್ ರೈಡ್ ಮತ್ತು ಸೈಕಲ್ ಜಿಪ್ ಲೈನ್ ಕೂಡ ಮಾಡಿದ್ದೀವಿ ಇಲ್ಲಿ. ನಾವಿಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ ಆಕ್ಟಿವಿಟಿ ಬಂದು ಅಲಾದಿನ್ ಜಿಪ್ ಲೈನ್ ರೈಡ್. ಸೊ ಮೊದಲಿಗೆ ನಾವು ಈ ರೈಡ್ ನೋಡಿದಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಜೊತೆಗೆ ಸ್ವಲ್ಪ ನರ್ವಸ್ನೆಸ್ ಕೂಡ ಆಯಿತು. ಯಾಕಂದರೆ ಜಿಪ್ ಲೈನ್ ತುಂಬ ಹೈಟ್ನಲ್ಲಿ ರೈಸ್ ಟೆರಾಸ್ ಮೇಲಿಂದ ಹೋಗುತ್ತೆ. ನೀವು ನೋಡ್ಬೋದು ಇದರಲ್ಲಿ ಹೇಗಿದೆ ಅಂದ್ಬಿಟ್ಟು. ಸೊ ಈ ರೈಡ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಸ್ಟಾಫ್ ಈಚ್ ಆ್ಯಂಡ್ ಎವ್ರಿ ಸೇಫ್ಟಿ ಹಾರ್ನೆಸ್ಸು, ಹೆಲ್ಮೆಟ್ಟು ಎಲ್ಲ ಪ್ರಾಪರ್ಟಿ ಫಿಕ್ಸ್ ಮಾಡ್ತಾರೆ. ಸೇಫ್ಟಿ ಚೆಕ್ ಆದಮೇಲೆ ಸ್ಲೋ ಆಗಿ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಿ ನಿಧಾನಕ್ಕೆ ರೈಡ್ನ ರಿಲೀಸ್ ಮಾಡ್ತಾರೆ. ಆದ್ದರಿಂದ ನಾವೇನು ಭಯಪಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ವೆರಿ ಸೇಫ್ ಹಿಯರ್. ಯು ಕ್ಯಾನ್ ಸಿ ಹೆಲ್ಮೆಟ್ಟು ಮತ್ತು ಆಲ್ ಜಿಪ್ ಲೈನ್ ಯಾವ ಥರ ಲಾಕ್ ಆಗಿದೆ ಅಂದ್ಬಿಟ್ಟು. ಹಾಗೆ ನಿಧಾನಕ್ಕೆ ಒಂದೇ ಕ್ಷಣದಲ್ಲಿ ನಾವು ಜಿಪ್ ಲೈನ್ ಮೇಲೆ ಗ್ಲೈಡ್ ಹಾಕ್ತಾ ರೈಸ್ ಟೆರಾಸ್ ಮೇಲಿಂದ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಕೆಳಗಡೆ ಯಾವ ರೀತಿ ಕಾಣಿಸ್ತಾ ಇದೆ ರೈಸ್ ಟೆರಾಸ್ ಅಂದ್ಬಿಟ್ಟು. ಸೊ ಇಲ್ಲಿನ ವಿಶೇಷತೆ ಏನಂದರೆ ರೈಸ್ ಟೆರಾಸ್ ಸ್ಟೆಪ್ ಬೈ ಸ್ಟೆಪ್ ಇದೆ, ನೀವು ನೋಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ರೈಸ್ ಟೆರಾಸ್ ವ್ಯೂ ಮಾತ್ರ ಅಲ್ಲ, ಇಲ್ಲಿ ಆಕ್ಟಿವಿಟಿಗೂ ತುಂಬ ಫೇಮಸ್ಸು. ಸೊ ಇದು ಯಾವ ಥರ ಕಾಣಿಸ್ತಿದೆ ಅಂದರೆ ಅದು ಲಿಟ್ರಲಿ ನಾವು ಫ್ಲೈಯಿಂಗ್, ಸೊ ಅಲಾದಿನ್ ಮ್ಯಾಜಿಕ್ ಕಾರ್ಪೆಟ್ ಇಟ್ಕೊಂಡು ಫ್ಲೈ ಮಾಡ್ತಾ ಇರೋ ಎಕ್ಸ್ಪೀರಿಯನ್ಸ್ ಥರ ಕಾಣಿಸ್ತಾ ಇದೆ ನಮಗೆ. ನೋಡ್ಬೋದು ಸಗದಾಗಿದೆ ಈ ರೈಡು. ಸೊ ಕೆಳಗೆ ಫುಲ್ ಗ್ರೀನರಿ, ಫ್ರೆಶ್ ಏರು ಮತ್ತು ವ್ಯಾಲಿ ವ್ಯೂ, ಅಷ್ಟು ಬ್ಯೂಟಿಫುಲ್ ವ್ಯೂ ನೋಡ್ತಾ ಇದ್ರೆ ಜಿಪ್ ಲೈನ್ ರೈಡ್ ಮಾಡೋದು ನಿಜವಾಗಿಯೂ ಅನ್ಫರ್ಗಟಬಲ್ ಎಕ್ಸ್ಪೀರಿಯನ್ಸು. ರೈಡ್ ತುಂಬ ಸ್ಮೂತಾಗಿತ್ತು.
ರೈಡ್ ತುಂಬ ಸ್ಮೂತ್ ಆಗಿತ್ತು. ಸೊ ಇದು ತುಂಬ ಹೈಟಿಂದ ಹೋಗೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ಇಬ್ಬರಿಗೂ ಜಾಸ್ತಿ ಆಗಿತ್ತು. ತುಂಬ ಭಯ ಕೂಡ ಆಗಿತ್ತು ಇಬ್ಬರಿಗೂ. ನೋಡ್ಬೋದು. ಸೊ ಆಲ್ಮೋಸ್ಟ್ ನಾವು ಈಗ ಒಂದು ಸೈಡ್ ರೀಚ್ ಆಗಿದ್ದೀವಿ. ಕರೀತಾ ಇದ್ದಾರೆ, ಹಾಯ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಇಲ್ಲಿನ ಸ್ಟಾಫ್ಸ್ ಎಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಟೂರಿಸ್ಟ್ಗೆ. ಸೊ ತುಂಬ ಪೊಲೈಟಾಗಿ ಮಾತಾಡ್ತಾರೆ. ಸೊ ಅವ್ರಿಗೆ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೂ ದೇ ಕಮ್ಯುನಿಕೇಟ್ ವೆಲ್. ಸೊ ಆದಷ್ಟು ಅವ್ರಿಗೆ ಎಷ್ಟು ಬರುತ್ತೋ ಇಂಗ್ಲೀಷಲ್ಲಿ ಅದ್ರಲ್ಲಿ ಹೇಳಿ ಕಮ್ಯುನಿಕೇಟ್ ಮಾಡ್ತಾರೆ. ಗೊತ್ತಾಗಿಲ್ಲ ಅಂದರೆ ಅವರೇ ಬಂದು ನಮಗೆ ಲಾಕ್ ಆಗಲಿ ಯಾವ ಥರ ವೇರ್ ಮಾಡಬೇಕು ಅಂತ ತೋರಿಸಿ ನಾವು ಸೇಫ್ಟಿ ಬಗ್ಗೆ ತುಂಬ ಕೇರ್ ತೊಗೊತಾರೆ. ಸೊ ಈಗ ಆಲ್ಮೋಸ್ಟ್ ನಾವು 1 ಎಂಡಿಗೆ ರೀಚ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿಂದ ವಾಪಸ್ ಡೆಸ್ಟಿನೇಷನ್ ಬಂದಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು. ಸೊ ಈಗ ಇಷ್ಟೊತ್ತು ಅಲ್ಲಿಂದ ಬರುವಾಗ ನಾನು ಮುಂದೆ ಕೂತ್ಕೊಂಡಿದ್ದೆ. ಸೊ ಈಗ ನನ್ನ ವೈಫ್ ಮುಂದೆ ಕೂತ್ಕೊಂಡಿದ್ದಾಳೆ. ಅವಳಿಗೆ ಈಗ ಗೊತ್ತಾಗುತ್ತೆ ಯಾವ ಥರ ಎಕ್ಸ್ಪೀರಿಯನ್ಸ್ ಮುಂದೆ ಕೂತ್ಕೊಳ್ಳೋದು ಅಂದ್ಬಿಟ್ಟು. ಅವಳು ಸ್ಟಾರ್ಟ್ ಆಗೋಗ್ಲೇ ತುಂಬ ಭಯದಲ್ಲಿದ್ಲು. ಬಟ್ ಸ್ಟಾರ್ಟ್ ಆಗಿ ರೈಡ್ ಮೂವ್ ಆಗ್ತಾ ಆಗ್ತಾ ಭಯ ಎಲ್ಲ ಕಮ್ಮಿ ಆಯ್ತು. ಯಾಕಂದರೆ ಇದು ಸ್ಪೀಡ್ ಅಷ್ಟೊಂದಿಲ್ಲ. ಸೊ ತುಂಬ ಸ್ಲೋ ಆಗಿ ಹೋಗೋದ್ರಿಂದ ಅಷ್ಟು ಭಯ ಏನಾಗಲ್ಲ. ಬಟ್ ನಾವೇನಾದರೂ ಕೆಳಗಡೆ ನೋಡಿದ್ರೆ ಸೊ ಇಫ್ ಯು ಸಿ ಡೌನ್ ತುಂಬ ಭಯ ಆಗುತ್ತೆ. ಯಾಕಂದರೆ ಅದು ತುಂಬ ಆಳ ಇದೆ. ಸೊ ಕೆಳಗಡೆ ಸೊ ನಾವು ಭಯ ಆಗುತ್ತೆ. ಬಿದ್ದರೆ ಒಂದು ಪುಡಿ ಮೂಳೆ ಕೂಡ ಸಿಗಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಮೇಲೆ ಈ ರೈಡ್ ಹೋಗುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿರೋ ಫೋಟೋಗ್ರಾಫರ್ಸು ನಮ್ಮ ರೈಡ್ ಫೋಟೋಸು ಮತ್ತು ವೀಡಿಯೋಸು ಕ್ಯಾಪ್ಚರ್ ಮಾಡ್ತಾರೆ. ಅದರಿಂದ ನಾವು ಮೆಮೊರೀಸ್ ಕೂಡ ನೈಸಾಗಿ ಸೇವ್ ಆಗುತ್ತೆ. ಸೊ ದೇ ಹೆಲ್ಪ್ ಇನ್ ದಟ್. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಟ್ಟರೆ ದೇ ಕ್ಯಾಪ್ಚರ್ ಇನ್ ಯುವರ್ ಮೊಬೈಲ್ ಆರ್ ಯುವರ್ ಕ್ಯಾಮ್ರಾ. ಸೊ ಇಟ್ ಹೆಲ್ಪ್ಸ್ ಅಸ್ ಟು ಕೀಪ್ ಆ್ಯಂಡ್ ಸ್ಟೋರ್ ಅವರ್ ಮೆಮೊರೀಸ್, ಲೈಫ್ ಲಾಂಗ್ ಮೆಮೊರೀಸ್. ಸೊ ನೀವು ನೋಡ್ಬೋದು ಯಾವ್ಯಾವ ಥರ ನಾನು ನನ್ನ 360 ಕ್ಯಾಮ್ರಾನ ಆ್ಯಂಗಲ್ನ ಚೇಂಜ್ ಮಾಡ್ತಾಯಿದ್ದೀನಿ ರೈಡಲ್ಲಿ ಅಂದ್ಬಿಟ್ಟು. ಸೊ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಕೆಳಗಡೆ ಇದೆ, ಅಂದರೆ ನಾವೆಷ್ಟು ಮೇಲೆ ಹೋಗ್ತಾ ಇದ್ದೀವಿ ಆ ರೈಸ್ ಟೆರಸ್ ಮೇಲೆ ಎಲ್ಲರಿನ್ ಜಿಪ್ ಲೈನಲ್ಲಿ ಅಂತ. ಸೊ ಇದು ಏನಂತಾರೆ ಅಂದರೆ ಇದು ಮೋಸ್ಟ್ ಐಕಾನಿಕ್ ಪ್ಲೇಸ್ ಇನ್ ಬಾಲಿ. ಸೊ ರೈಸ್ ಟೆರಾಸಸ್ ಮತ್ತು ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಐಕಾನಿಕ್ ಪ್ಲೇಸು ಮತ್ತು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುವಂಥ ಪ್ಲೇಸಸ್ಗಳು ಇವೆಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ತೆಗಲಾಲಂಗ್ ರೈಸ್ ಟೆರಾಸ್ಗೆ ಬಂದರೆ ಅಲಾದಿನ್ ಜಿಪ್ ಲೈನ್ ಡೆಫಿನೆಟ್ಲಿ ಟ್ರೈ ಮಾಡಬೇಕಾದ ಆ್ಯಕ್ಟಿವಿಟಿ. ಯಾಕಂದರೆ ಟ್ರೆಸ್ ರಿಯಲಿ ಬ್ರೀತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಭಯ ಆಗ್ಬೋದು, ಬಟ್ ಈ ರೈಡ್ ಆದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ. ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಲೈಫ್ ಟೈಮ್. ಸೊ ನೀವೇನಾದರೂ ಇಲ್ಲಿ ಬಂದರೆ ಈ ರೈಡ್ನ ಟ್ರೈ ಮಾಡಿ. ನೋಡಿ ನಾನು ಹೇಳ್ದಂಗೆ ಅವರು ನಮ್ಮ ಫೋಟೋಸ್ ಮತ್ತು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ನಾನು ಪೋಸ್ಟ್ ಕೊಡ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದ ಮತ್ತೊಂದು ಸೂಪರ್ ಫನ್ ಆಕ್ಟಿವಿಟಿ ಅಂದರೆ ಅದು ಸೈಕಲ್ ಜಿಪ್ ಲೈನು. ನೀವು ನೋಡ್ಬೋದು ಆಲ್ರೆಡಿ ನಮ್ಮ ವೈಫ್ ಫುಲ್ ಟೆನ್ಸ್ ಆಗಿದ್ದಾಳೆ. ಮೊದಲಿಗೆ ನೋಡಿದಾಗ ಇದು ಹೇಗೆ ಪಾಸಿಬಲ್ ಅನ್ನಿಸ್ತಾ ಇತ್ತು ಇಬ್ರಿಗೂ. ಹೇಗೆ ಗುರು ಇದು ಪಾಸಿಬಲ್ ಅಂತ ಯಾಕೆ ಅನ್ನಿಸ್ತಾ ಇತ್ತು ಅಂದರೆ, ಒಂದು ಕೇಬಲ್ ಮೇಲೆ ಸೈಕಲ್ ಇರುತ್ತೆ ಮತ್ತು ಅದನ್ನು ರೈಡ್ ಮಾಡ್ತಾ ವ್ಯಾಲಿ ಕ್ರಾಸ್ ಮಾಡಬೇಕು. ನೀವು ಆಲ್ರೆಡಿ ನೋಡ್ಬೋದು, ನಾವು ಆಲ್ರೆಡಿ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾಪ್ ಮೊದಲನಾಗೇ ಎಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ರೈಡ್ ಸ್ಟಾರ್ಟ್ ಮಾಡಿದರು. ಸೊ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಮತ್ತು ಸ್ಲೋ ಪೆಡಲ್ ಮಾಡೋದು ಮುಖ್ಯ ಅಂತಲೂ ಕೂಡ ಹೇಳಿದರು. ಸ್ಲೋ ಆಗಿ ಪೆಡಲ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದರು. ಸೈಕಲ್ ಮೇಲೆ ಕುಳಿತು ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಫ್ಯೂ ಸೆಕೆಂಡ್ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಅದು ಸ್ಲೋಲಿ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ಇಬ್ಬರೂ ಪೆಡಲ್ ಮಾಡೋ ಅಂಥ ಆ್ಯಕ್ಟಿವಿಟಿ. ಸೊ ಹಿಂದೆ ಕೂತಿರೋರು ತುಂಬ ಫಾಸ್ಟಾಗಿ ಪೆಡಲ್ ಮಾಡಬೇಕು, ಮುಂದೆ ಇರೋರು ಸ್ವಲ್ಪ ಮೀಡಿಯಮಾಗಿ ಪೆಡಲ್ ಮಾಡಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ನಿಜ ಹೇಳ್ಬೇಕಂದ್ರೆ ಇದು ನಾರ್ಮಲ್ ಸೈಕ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಲ್ಲ. ಸ್ಕೈನಲ್ಲಿ ಸೈಕ್ಲಿಂಗ್ ಮಾಡ್ತಿರೋ ಹಾಗೆ ಫೀಲ್ ಆಗುತ್ತೆ. ಸ್ಲೋ ಆಗಿ ಪೆಡಲ್ ಮಾಡ್ತಾ ಫಿನಿಶ್ ಪಾಯಿಂಟ್ ತಲುಪ್ತಾ ಇದ್ದೀವಿ ನಾವು. ಸೊ ಇದು ಫಿನಿಶ್ ಪಾಯಿಂಟ್ ತಲುಪೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಥರ ಫೀಲ್ ಆಗ್ತಾ ಇದೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಅಡ್ವೆಂಚರ್ ಪ್ಲಸ್ ಸೀನಿಕ್ ಬ್ಯೂಟಿ, ಎರಡೂ ಕಂಬೈನ್ ಆಗಿರೋ ಯುನಿಕ್ ಆ್ಯಕ್ಟಿವಿಟಿ ಇದು. ಇದು ಇವತ್ತಿನ ಛಾಯಾದೇವಿ ಕಾಫಿ ಪ್ಲಾಂಟೇಶನ್ನು, ಕಿಂತಮನಿ ವಾಲ್ಕನೋ ವ್ಯೂ ಮತ್ತು ತೆಗ್ಲಾಲಂಗ್ ರೇಸ್ ಟೆರಸ್ ಎಕ್ಸ್ಪೀರಿಯೆನ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಮೈ ವೇ ಟು ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.